ನೀವು ಹೊರಗಡೆ ಬರೋದಕ್ಕೆ ಎಲಿಮಿನೇಷನ್ ಆಗೋದಕ್ಕೆ ಯಾರು ಕಾರಣ ಅಂತ ಹೇಳ್ತೀರಾ? ನಾನೇ. ನೀವೇ? ನಾನೇ. ಅಂದ್ರೆ ನಾನು ಹೇಳೋದು, ಬ್ಲೇಮ್ ಮಾಡೋದು ಬೇರೆ. ಅಯ್ಯೋ ಜಂಟಿಗಳಾಗಿ ಹೋಗ್ಬಿಟ್ವಿ ಅಂತ. ಅಲ್ಲಿ ಇನ್ನೂ ಏನೋ ಮಾಡ್ಬೋದಾಗಿತ್ತೇನೋ, ನಾನು ಗಲಾಟೆ ಮಾಡ್ಬೋದಾಗಿತ್ತೇನೋ, ಸ್ಟ್ಯಾಂಡ್ ತಗೊಳ್ಬೋದಾಗಿತ್ತೇನೋ, ಜೋರಾಗಿ ಎಲ್ಲಿ ನಾನು ಜನಗಳಿಗೆ ಕಾಣಿಸ್ಕೋಬೋದಾಗಿತ್ತು ಅಲ್ಲೆಲ್ಲ ಕಾಣಿಸ್ಕೊಳ್ಬೋದಾಗಿತ್ತೇನೋ. ಬಟ್ ನನಗೂ ಹೊಸದು ಬಿಗ್ ಬಾಸ್. ಮೊದಲನೇ ವಾರ ಅಂತೂ ಆ ಪರಿಸರಕ್ಕೆ ಅಡ್ಜಸ್ಟ್ ಆಗೋಕೆ ಟೈಮ್ ಸಿಗುತ್ತೆ, ಜೊತೆಲಿರೋರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಟೈಮ್ ಅಂದ್ರೆ ಆ ಒಂದ್ ವಾರ ಅದ್ರಲ್ಲೇ ಕಳ್ದು ಹೋಗುತ್ತೆ. ಸುದೀಪ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ನಿಮ್ಗೆ ಹೊರ ಪ್ರಪಂಚದಲ್ಲಿ ಟೈಮ್ ಇರ್ಬೋದು, ಇಲ್ಲಿರೋದು ಇಷ್ಟೇ ಟೈಮ್ ಲಿಮಿಟ್, ಫ್ರೇಮ್ ಇರುತ್ತೆ, ಅಲ್ಲಿ ಪ್ರತಿ ಕ್ಷಣನೂ ಮ್ಯಾಟ್ರ್ ಆಗುತ್ತೆ, ತೋರಿಸ್ಕೋಬೇಕು ಅಂತ. ಬಟ್ ಆ ಪ್ರೋಸೆಸ್ ಅಲ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋ ಪ್ರೋಸೆಸ್ ಅಲ್ಲಿ ಆಮೇಲೆ ನಮಗೂ ಭಯ, ಗೊತ್ತಿಲ್ಲ ಬಿಗ್ ಬಾಸ್ ಹೇಳಿದ್ದಾರೆ ನೀವೆಲ್ಲ ಸೇವಕರು ಅಂತ, ಬರೀ ಅವ್ರ ಸೇವೆ ಮಾಡೋದ್ರಲ್ಲೇ ಕಳ್ದು ಹೋಯ್ತು. ಸೊ ಹಾಗಾಗಿ ಯಾರನ್ನು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನೇ ಅರ್ಥ ಮಾಡ್ಕೊಂಡು ಅದು 2ನೇ ವಾರ ಮಾಡಿದೆ. 2ನೇ ವಾರ ದಂಗೆ ಎದ್ದೆ, ಅದೊಂದು ಮ್ಯಾಟ್ರ್ ಆಯ್ತು, ಒಂದು ಕಂಟೆಂಟ್ ಆಯ್ತು, ಜೋರಾಗಿ ಹೊರಗಡೆ ಬಂತು. ಅದನ್ನ ಮೊದಲೇ ವಾರದಿಂದನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ, ಬಿಗ್ ಬಾಸ್ ಹೇಳಿರೋ ರೂಲ್ಸ್ ನ ಬ್ರೇಕ್ ಮಾಡದೆ ನಮ್ದೇ ಒಂದು ರೂಲ್ಸ್ ಮಾಡ್ಕೊಂಡು ಮಾಡಿದಿದ್ರೆ ಆಗಿರೋದೇನೋ. ಬಟ್ ನಮಗೂ ಹೊಸದಾಗಿದ್ರಿಂದ, ಎಲ್ರಿಗೂ ಹೊಸದಾಗಿರೋದ್ರಿಂದ ಗೊತ್ತಾಗ್ಲಿಲ್ಲ, ಆ ಪ್ರೋಸೆಸ್ ಅಲ್ಲಿ ಕಳ್ದು ಹೋದ್ವಿ ಅಂತ ಅನ್ಸುತ್ತೆ. ಓಕೆ, ಈಗ ನೀವು ಹೇಳ್ತಾ ಇದ್ದೀರಾ ಹೊರಗಡೆ ಬರೋದಕ್ಕೆ ಎಂಡ್ ಆಫ್ ದ ಡೇ ನಾನೇ ಕಾರಣ ಅಂತ. ಬಟ್ ಸತೀಶ್ ಅವ್ರು ಹೊರಗಡೆ ಬರೋದಕ್ಕೆ ಮಂಜು ಭಾಷಿಣಿ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಸತೀಶ್ ಅವರು ಎಲ್ಲಾ ಇಂಟರ್ವ್ಯೂಸ್ ಅಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವ್ರ ತನವನ್ನ ಅವ್ರು ಪ್ರೂವ್ ಮಾಡ್ಕೋಬೇಕು ಹೊರತು ಬಿಗ್ ಬಾಸ್ ಅಲ್ಲಿ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಲ್ಲ. ಸೊ ಏನ್ ಹೇಳ್ತೀರಾ ಅಂತ. ನನ್ಗೆ ಇವತ್ತಿಗೂ ಅದು ಕ್ವೆಶ್ಚನ್ ಮಾರ್ಕ್. ಅವ್ರು ಸಿಕ್ಕಿಲ್ಲ, ನನ್ಗೆ ಸಿಕ್ಕಿದ್ರು ಬಹುಶಃ ನಾನು ಮಾತಾಡಲ್ಲ, ಯಾಕಂದ್ರೆ ಹೊರಗಡೆ ಬಂದ್ಮೇಲೆ ನಂಗೆ ಅದ್ರ ಅವಶ್ಯಕತೆನೇ ಇಲ್ಲ. ಆಮೇಲೆ ನಾನು ಏನ್ ಮಾಡಿದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ನಾನು ಏನ್ ಮಾಡಿದೀನಿ ಅನ್ನೋದು ಜನಗಳು ನೋಡಿರ್ತಾರೆ. ಬಟ್ ಅವ್ರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನನ್ಗೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಯಾಕೆಂತ ಹೇಳಿದ್ರೆ, ಅವ್ರ ಮಾತುಗಳನ್ನ ನೀವು ಕೇಳಿರ್ಬೋದು, ಅವರು ತೀರಾ ನಮ್ಮ ಪ್ರಪಂಚಕ್ಕೆ ಸಂಬಂಧನೇ ಪಡೆದಿರೋ ಅಂತ ಒಂದು ಮಾತಾಡ್ತಿರ್ತಾರೆ. ಅಂದ್ರೆ ಅವರು 100-150 ಕೋಟಿಗಿಂತ ಕಡಿಮೆ ಮಾತಾಡಲ್ಲ, ನಾನು ಹಾಗೆ ಹೀಗೆ ಅವ್ರದ್ದು ಹೇಳ್ತಾರೆ. ನನಗೆ ಪರ್ಸ್ನಲಿ ಅವ್ರ ಪರಿಚಯನೇ ಇಲ್ಲ ಹೊರ ಪ್ರಪಂಚದಲ್ಲಿ. ಸೊ ಅವ್ರು ಏನು ಅನ್ನೋದು ಗೊತ್ತಿಲ್ಲ. ಅವ್ರು ಬಿಗ್ ಬಾಸ್ ಮನೆ ಹೋದಾಗ, ಪರಿಚಯ ಆದಾಗ ಅವ್ರು ಹೇಳೋದನ್ನ ನಂಬೇಕು. ನಾನ್ ನಂಬೇಕು ಅಂದ್ರೆ ನಿಮ್ಮ ಬಾಯಿಂದ ಬರೋ ಮಾತು ನಂಬೋ ಹಾಗಿರ್ಬೇಕು. ನಾನು ಅಷ್ಟು ಕೋಟಿ ನಾಯಿ ಅಂದ್ರೆ ನನಗೆ ಗೊತ್ತೇ ಇಲ್ಲ ಅಷ್ಟು ಕೋಟಿ ನಾಯಿ ಇದೆ ಅಂತ. ಇರ್ಬೋದೇನೋ ಫಾರಿನ್ ಅಲ್ಲೆಲ್ಲ, ನನಗೆ ಗೊತ್ತಿಲ್ಲ. ನೀವೇನೋ ತರಿಸಿದೀರಾ ಸರಿ, ಒಂದ್ಸತಿ ನೀವೇನೋ ಹೇಳ್ದಾಗ ಹೌದಾ ಇರ್ಬೋದೇನೋ ಅಂತ ನಂಬೋದು. ನೀವ್ ಯಾರಾದ್ರೂ ನೋಡಿದೀರಾ? ನಾನೊಂದು ಇದನ್ನೇ ಮಾಡ್ದೆ, ಒಂದು ನಾಯಿಯನ್ನ ತರಿಸ್ದೆ, ಬರೀ ಒಂದು ಆತರ ನ್ಯೂಸ್ ಬಿಟ್ಬಿಟ್ಟು ವರ್ಲ್ಡ್ ವೈಡ್ ನ್ಯೂಸ್ ಆಗ್ತೀನಿ ಅಂತ. ನಂಗೆ ತುಂಬಾ ಏನ್ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಪ್ರಪಂಚನೇ ನಮಗ್ ಗೊತ್ತಿಲ್ಲ. ನನ್ ಮಗ ಫೇಲ್ ಆಗ್ಬೇಕು ಅಂತ ಕಾಯ್ತಿದ್ದೀನಿ ಅಂತಾರೆ. ನಮಗ್ ಶಾಕು. ಯಾವ ತಂದೆ ತಾನೇ ಫೇಲ್ ಆಗ್ಬೇಕು ಅಂತ ಕಾಯ್ತಾರೆ ಮಗನ? ನನ್ ಮಗನ ಸೆಕೆಂಡ್ ಹೀರೋ ಮಾಡ್ತೀನಿ ಇಡೀ ಇಂಡಿಯಾದಲ್ಲಿ ಏನೋ ಹೇಳಿ. ಅಂದ್ರೆ ಕೆಲವೊಂದು ನನಗೆ ನನ್ನ ಮನಸ್ಥಿತಿಗೆ ಅರ್ಥ ಆಗದೆ ಇರೋ, ಇಷ್ಟ ಆಗದೆ ಇರೋ ಮಾತುಗಳನ್ನ ಆಡ್ತಿದ್ರು. ಹೊಸದಾಗಿ ಬಂದಾಗ ಅವ್ರ ಮಾತುಗಳನ್ನೆಲ್ಲ ಕೇಳಿ ಒಂದಷ್ಟು ಜನ ರೇಗಿಸ್ತಾ ಇದ್ರು. ಮೇ ಬಿ ನಕ್ಕೋರಲ್ಲಿ ನಾನು ಒಬ್ಳಾಗಿರ್ಬೋದು, ಯಾಕಂದ್ರೆ ತಮಾಷೆ ಅಂತ. ಆಮೇಲೆ ಕೆಲವೊಂದ್ಸತಿ ಅವ್ರ ಮಾತುಗಳು ತುಂಬಾ ಓವರ್ ದ ಬೋರ್ಡ್, ಅನವಶ್ಯಕ, ಏನೋ ಸುಮ್ಮನೆ ಏನೋ ಪೂಂಗ್ತಾ ಇದ್ದಾರೆ ಆ ವರ್ಡಲ್ಲಿ ಹೇಳ್ಬೇಕಾ ಅಂತ ಅನ್ನಿಸ್ತಿತ್ತು. ಅಂತ ಸಮಯದಲ್ಲಿ ಎದ್ದೋಗಿದ್ದಿದೆ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಕೇಳಕ್ಕೆ. ಆಮೇಲೆ ಚಂದ್ರಪ್ರಭಾ ಅವರು ಅವ್ರ ಜೊತೆ ಜಂಟಿಯಾಗಿದ್ರು. ಆಮೇಲೆ ಅವ್ರ ಜೊತೆ ಇರೋದು ನಿಜವಾಗ್ಲೂ ತುಂಬಾ ಕಷ್ಟ. ಅಂದ್ರೆ ಅವ್ರದೇ ಒಂದು ಪಾಲಿಸಿ ಇದೆ, ದಿನಚರಿ ಹೇಗಿರ್ಬೇಕು ಅಂತ. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಕೇಳಿರ್ತೀರಾ, ಟಾಯ್ಲೆಟ್ ಅಲ್ಲೇ ಇರ್ತಿದ್ರು. ಮೋಸ್ಟ್ ಆಫ್ ದ ಟೈಮ್ ಅವ್ರು ಟಾಯ್ಲೆಟ್ ಅಲ್ಲೇ ಇರ್ತಿದ್ರು. ಅಂದ್ರೆ ಟಾಯ್ಲೆಟ್ ರೂಮ್ ಒಳಗಡೆ ಅಲ್ಲ, ಆ ಏರಿಯಾದಲ್ಲಿ. ಅಂದ್ರೆ ಅವ್ರದೊಂದು ರೀತಿ ನೀತಿಗಳು, ನನ್ ಕೂದಲಿಗೆ ಎಣ್ಣೆ ಹಾಕ್ಬೇಕು, ನನ್ ಕೂದಲಿಗೇನೋ ಇದೇ ಶಾಂಪು ಹಾಕ್ಬೇಕು, ಇಷ್ಟೊತ್ತೇ ಹಾಕ್ಬೇಕು, ಮುಖಕ್ಕೆ ಇದೇ ಸ್ನೋ ಹಚ್ಬೇಕು, ಲಿಪ್ಸ್ಟಿಕ್ ಹಚ್ಬೇಕು, ಬಟ್ಟೆ ಹಚ್ಬೇಕು. ಅದನ್ನೆಲ್ಲ ಮಾಡಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮನೆಗೆ ನೀವು ಬೇರೆನೇ ತೋರ್ಸಕ್ ಬಂದಿದ್ದೀರಾ, ನಿರೂಪಿಸಕ್ ಬಂದಿದ್ದೀರಾ. ನಿಮ್ಮನ್ನ ಯಾವ್ದೋ ಒಂದೇ ರೀತಿಯಲ್ಲಿ ಪ್ರಮೋಟ್ ಮಾಡ್ಕೊಳಕ್ಕೆ, ಮಾರ್ಕೆಟಿಂಗ್ ಮಾಡ್ಕೊಳಕ್ ಬಂದಿಲ್ಲ. ಅದನ್ನೆಲ್ಲ ಆಮೇಲೆ ನಾವ್ ಹೇಳೋ ಮಾತನ್ನು ಕೇಳಿಸ್ಕೊಳ್ತಿರ್ಲಿಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ತಿರ್ಲಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ದೂರ ಇದೆ. ಯಾಕಂದ್ರೆ 18 ಜನಕ್ಕೆ ನಾವು ಕ್ಲೋಸ್ ಆಗಕ್ ಸಾಧ್ಯ ಇಲ್ಲ. ನಮ್ಮ ವೇವ್ ಲೆಂತ್ಗೆ, ನಮ್ಮ ವೈಬ್ಸ್ಗೆ, ನಮ್ಮ ಆಲೋಚನೆಗಳಿಗೆ, ನಮ್ಮ ಮಾನಸಿಕ ಪರಿಸ್ಥಿತಿಗಳಿಗೆ ಯಾರು ನಮ್ಗೆ ಹತ್ರ ಅನ್ನಿಸ್ತಾರೆ ಅವ್ರನ್ನ ನಾವು ಸ್ವಲ್ಪ ಹತ್ರ ಆಗ್ತೀವಿ. ಇವ್ರು ಯಾವುದೇ ರೀತಿನಲ್ಲಿ ನಂಗೆ ವೈಬ್ ಆಗ್ಲಿಲ್ಲ, ಬಟ್ ಸ್ಟಿಲ್ ಮಾತಾಡ್ತಿದ್ವಿ. ಕೋಪ ಕದನ ಏನಿಲ್ಲ, ಎಷ್ಟು ಅವಶ್ಯಕತೆ ಇದೆ ಆ ಸಂದರ್ಭಕ್ಕೆ ತಕ್ಕಂತೆ ಮಾಡ್ತಿದ್ವಿ, ನಿಲ್ಲಿಸ್ತಿದ್ವಿ. ಅವ್ರು ಯಾವ ಮೂಲೆನಲ್ಲಿ ನನ್ನನ್ನ ಅವ್ರ ವಿರೋಧಿ ಅಂತ ಅನ್ಕೊಂಡ್ರು. ಆಮೇಲೆ ಇನ್ನೊಂದು ಅವ್ರು ಹೇಳ್ತಿದ್ರು, ಇವ್ರು ಗುಂಪುಗಾರಿಕೆ ಮಾಡ್ಕೊಂಡು ನನ್ನನ್ನೇ ನಾಮಿನೇಷನ್ ಮಾಡೋ ಹಾಗೆ ಹೇಳಿದ್ರು ಅಂತ. ಲಾಸ್ಟ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗುವಾಗ ಪ್ರತಿಯೊಬ್ರು ಅವ್ರದನ್ನೇ ಮುಂದೆ ಇಟ್ರು. ಎಲ್ರೂ ಬುದ್ಧಿವಂತರೇ ಅವರು. ಅಲ್ಲಿರೋರು ಎಲ್ರು 18 ಜನಗಳು ಯಾರೋ ಚಿಕ್ಕ ಮಕ್ಳಲ್ಲ, 5-6 ವರ್ಷದವರು. ಇವ್ರನ್ನ ಕರ್ಕೊಂಬಂದು ಹೇಳ್ಕೊಟ್ಬಿಡೋದು, ಪುಟ ನೀನ್ ಇವ್ರಿಗೆ ಮಾಡ್ಬೇಕು ಅಲ್ಲ, ಅವ್ರವ್ರಿಗೆ ಆಲೋಚನೆ ಮಾಡುವಂತ ಬುದ್ಧಿ ಇದೆ. ಎಲ್ರಿಗೂ ಏನೋ ಒಂದು ಕಾಣ್ತಾ ಇರುತ್ತೆ ಅಲ್ವಾ, ಆ ನಿರ್ಧಾರದ ಮೇಲೆ ಅವ್ರು ತಗೊಳ್ತಾರೆ. ಬಟ್ ಏನಂದ್ರೆ ಜಂಟಿಗಳೆಲ್ಲ ನಂಗೆ ತುಂಬಾ ಕ್ಲೋಸ್ ಆಗಿದ್ರು, ಒಂಟಿಗಳು ಎಲ್ಲರೂ ಕ್ಲೋಸ್ ಆಗಿದ್ರು ಅಷ್ಟೇ. ಅಂದ್ರೆ
ನನ್ನ ವ್ಯಕ್ತಿತ್ವ ಅದು. ನನಗೇನು ಜಗಳ ಆಡಿ ಇನ್ನೊಬ್ರಲ್ಲಿ ಏನೋ ನೆಗೆಟಿವ್ ಹುಡ್ಕೋ ಅಭ್ಯಾಸ ಇಲ್ಲ. ಚೆನ್ನಾಗಿ ಮಾತಾಡ್ತಿದ್ರೆ ಎಲ್ರು ಕ್ಲೋಸ್ ಆಗಿದ್ರ. ನಾವೆಲ್ಲ ಗುಂಪಾಗಿ, ಅದು ಸೀರಿಯಲ್ ಆರ್ಟಿಸ್ಟೇ ಗುಂಪಾಗಿದ್ರು, ಏನೇನೋ ಹೇಳ್ತಿದ್ದಾರಂತ ನನ್ಗಿನ್ನೂ ಏನೂ ಗೊತ್ತಿಲ್ಲ. ಒಟ್ಟಿಗೆ ಕೂತ್ಕೊಳ್ತಿದ್ವಿ, ಮಾತಾಡ್ತಿದ್ವಿ. ಆಮೇಲೆ ಅವ್ರು ನಮ್ಮ ಹತ್ರ ಬರೋರು. ಬಹುಶಃ ಅವ್ರ ಮನ್ಸಿನಲ್ಲೇ ಒಂದು ಇನ್ಸೆಕ್ಯೂರಿಟಿ ಭಾವನೆ ಬಂದಿದ್ದೇನೋ. ಮೇಡಮ್, ನೀವು ನನ್ನನ್ನೇ ನಾಮಿನೇಷನ್ ಮಾಡಬೇಕು, ನೀವು ನನಗೆ ನೆಕ್ಸ್ಟ್ ಬಂದ್ರೆ ಕಳಪೆ ಕೊಡ್ಬೇಕು, ಯಾಕಂದ್ರೆ ಇಲ್ಲಿ ಸೋತವರೇ ಗೆದ್ದವರು, ಏನೇನೋ ಮಾತಾಡೋರು. ಸೀಕ್ರೆಟ್ ಟಾಸ್ಕ್ ಏನೋ ಕೊಟ್ಟಿದ್ರಂತೆ ಬಿಗ್ ಬಾಸ್ ಅವ್ರಿಗೂ ಮತ್ತೆ ಚಂದ್ರಪ್ರಭಾ ಅವ್ರಿಗೂ. ಹೌದು ಸೊ ಹೌದು. ಹಾಗಾಗಿ ಅದ್ರಲ್ಲಿ ಸೋತ್ರೆ ಮಾತ್ರ ನಾವು ಸರ್ವೈವ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಅದನ್ನ ಹೇಳ್ತಿದ್ದೆ. ಮಂಜು ಭಾಷಿಣಿ ಅವ್ರ ಹತ್ರ ಹೋಗಿ ನಾನು ಬೇಗ ನನ್ನನ್ನೇ ನಾಮಿನೇಟ್ ಮಾಡಿ, ನನ್ನನ್ನೇ ಇದ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ನಾನು ಹೊರಗಡೆ ಬಂದೆ ಅಂತ ಹೇಳ್ತಿದ್ರು ಅವ್ರು. ಇಲ್ಲ, ಸೀಕ್ರೆಟ್ ಟಾಸ್ಕ್ ಬೇರೆ. ಅಂದ್ರೆ ಪಾಪ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಆಕ್ಚುಲಿ ಅವ್ರದ್ದೇನು ತಪ್ಪಿಲ್ಲ. ಚಂದ್ರಪ್ರಭಾ ಅವರು ಒಪ್ಕೊಂಡ್ಬಿಟ್ರು ಇಮಿಡಿಯೇಟ್ ಆಗಿ. ಇವ್ರು ಇನ್ನೂ ಯೋಚನೆ ಮಾಡೋಷ್ಟು ಸಮಯನೂ ಕೊಟ್ಟಿರ್ಲಿಲ್ಲ, ಒಪ್ಕೊಂಡ್ರು. ನಂಗೆ ಅದ್ರ ಬಗ್ಗೆ ಏನಿಲ್ಲ. ಬಟ್ ಇವ್ರದ್ದು ಸ್ಟ್ರಾಟಜಿ, ಇವ್ರ ಪ್ಲಾನಿಂಗ್ ಅದೇನು ಅಂತಾನೆ ನನಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಏನೋ ತದ್ವಿರುದ್ಧವಾಗಿ ಹೇಳೋರು. ನನಗಂತೂ ಸತ್ಯವಾಗ್ಲೂ ಅರ್ಥನೇ ಆಗ್ತಿರ್ಲಿಲ್ಲ, ಹಾಗ ಕೇಳಿಸ್ಕೊತಿರ್ಲಿಲ್ಲ. ಆಮೇಲೆ ಫಸ್ಟ್ ಒಂದು ನಾಮಿನೇಷನ್ ಬಂದಾಗ, ಫಸ್ಟ್ ಸೆಕೆಂಡ್ ವೀಕಲ್ಲಿ ನನ್ನ ತಂಗಿ ಎಲ್ಲ ಆದ್ಮೇಲೆ ಬಂದಾಗ, ಇಬ್ರು ನನ್ನ ವಿರುದ್ಧ ಕುತಂತ್ರಿ ಅಂತ ಕೊಟ್ರು. ಓಕೆ, ಯಾಕಂದ್ರೆ ಅವ್ರ ವಿರುದ್ಧನೇ ನಿಂತಿದ್ದೆ. ಕುತಂತ್ರಿ ಅನ್ನೋದು ತುಂಬಾ ದೊಡ್ಡ ವರ್ಡ್. ಅದನ್ನ ಅವ್ರ ಯಾವ ರೀತಿನಲ್ಲಿ ತಗೊಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಸತೀಶ್ ಅವರು ಕುತಂತ್ರಿ ಅಂತ ಕೊಟ್ಬಿಟ್ಟು ನಂಗೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ಕ್ಲೋಸ್ ಆಗಿ ಇದ್ರು ನಮ್ ಜೊತೆ. ನಾವು ವಿರುದ್ಧ ಏನು ಸಂಚು ಮಾಡಿರ್ಲಿಲ್ಲ. ಅವರು ಗುಂಪುಗಾರಿಕೆ ಮಾಡ್ಬಿಟ್ಟು ನನ್ನನ್ನೇ ನಾಮಿನೇಷನ್ ಮಾಡ್ತಾರೆ ಅಂತ ಹೇಳಿದ್ದು ನನಗ್ ಶಾಕ್. ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಮೂಲ ನಿಯಮ ಇರೋದು ಏನಂತ ಹೇಳಿದ್ರೆ, ನೀವು ಜಂಟಿಗಳ ಜೊತೆ ಅಷ್ಟೇ ನಾಮಿನೇಷನ್ ಮಾತಾಡ್ಬೇಕು, ಬಿಟ್ರೆ ಬೇರೆ ಯಾರ ಹತ್ರನೂ ನಾಮಿನೇಷನ್ ಮಾತಾಡೋ ಹಾಗೆ ಇಲ್ಲ ಅಂತ. ಅದು ಮೂಲ ನಿಯಮ. ಅಂದ್ರೆ ಈಗ ನೀವು ಹೇಳ್ತಿದ್ರಿ, ನೀವು ಯಾರನ್ನಾದ್ರೂ ಜಂಟಿಗಳಿದ್ದಾಗ ನಾಮಿನೇಟ್ ಮಾಡ್ಬೇಕಂದ್ರೆ ಇಬ್ರು ಮಾತಾಡ್ಕೊಂಡೆ ನಾಮಿನೇಟ್ ಹೌದು, ಮಾಡ್ಬೇಕು. ಯಾಕಂದ್ರೆ ನಾವಿಬ್ರು ಒಂದೇ ಅಲ್ವಾ. ನೀವಿಬ್ರು ಪ್ರತ್ಯೇಕರೆಲ್ಲ ಒಂದೇ ಅಂದಾಗ ನನಗೆ ಯಾರು ಅನ್ನಿಸ್ತಿದ್ದಾರೆ, ನಿನಗೆ ಯಾರು ಅನ್ನಿಸ್ತಿದ್ದಾರೆ, ನಾವಿಬ್ರು ಒಂದು ಮಧ್ಯಸ್ಥಿತಿಗೆ ಬಂದು ಓಕೆ ಇವ್ರನ್ನ ಮಾಡೋಣ ಅಂತ ನಾವಿಬ್ರಷ್ಟೇ ಮಾತಾಡ್ಕೋಬೇಕಾಗಿತ್ತೆ ಹೊರತು ಮಿಕ್ಕಿದ್ ಯಾರ ಹತ್ರನೂ ಮಾತಾಡೋ ಅವಕಾಶನೇ ಇಲ್ಲ. ಅದು ರೂಲ್ಸ್ ಬ್ರೇಕ್ ಮಾಡ್ದಾಗೆ. ನಾವ್ ಯಾಕೆ ಆ ರೂಲ್ಸ್ ನ ಬ್ರೇಕ್ ಮಾಡ್ತೀವಿ? ನಾವೆಲ್ಲ ತಲಹಟೆ ಮಾತಾಡ್ಕೊಂಡ್ ಇರ್ತೀವಿ. ಆಮೇಲೆ ನಾನು ಅಷ್ಟಕ್ಕೂ ಹೇಳೋದು, ಸರಿ ನಿಮ್ಗೆ ಅನ್ನಿಸ್ತಾ ನಾನು ಗುಂಪುಗಾರಿಕೆ ಮಾಡಿದೀನಿ, ನಾಮಿನೇಷನ್ಗೆ ಎಲ್ರು ಇನ್ಫ್ಲೂಯೆನ್ಸ್ ಮಾಡಿದೀನಿ ಅಂತ? ಅಷ್ಟು ಸಾವಿರ ಕ್ಯಾಮ್ರಾಗಳಿದೆ, ಫುಟೇಜ್ ಅಂತೂ ಇದ್ದೇ ಇರುತ್ತೆ. ಇಲ್ಲ, ಫಸ್ಟ್ ಬಿಗ್ ಬಾಸ್ ಉಗ್ದಿರೋರು, ನಿಯಮ ಗೊತ್ತಿಲ್ವಾ ನಿನ್ಗೆ, ಯಾಕೆ ಮಾತಾಡ್ತಿದ್ಯಾ ಅಂತ ಅವ್ರು ಉಗ್ದಿರೋರು. ಆಯ್ತಪ್ಪ, ಬಿಗ್ ಬಾಸ್ ಮಲಗ್ಬಿಟ್ಟಿದ್ರು, ಬಿಗ್ ಬಾಸ್ ಇನ್ನೆಲ್ಲ ಪಾರ್ಟಿಗೆ ಹೋಗ್ಬಿಟ್ಟಿದ್ರು, ಬಿಗ್ ಬಾಸ್ ನೋಡಿಲ್ಲ ಅಂತಾನೆ ಅನ್ಕೊಳ್ಳೋಣ. ಮನೆಗ್ ವಾಪಸ್ ಬಂದ್ಮೇಲೆ ಫುಟೇಜ್ ನೋಡ್ತಾರಲ್ವಾ ಅವರು. ಹೌದು, ನೀವು ಫುಟೇಜ್ ತಗೊಂಡ್ ಬನ್ನಿ. ನಾನು ಯಾರು ಒಬ್ರ ನನ್ ಜಂಟಿ ಬಿಟ್ರೆ ಮಿಕ್ಕಿದ್ ಯಾರ ಹತ್ರ ಆದ್ರೂ ನನ್ನ ನಾಮಿನೇಷನ್ ಬಗ್ಗೆ ಮಾತಾಡಿದ್ರೆ ಫುಟೇಜ್ ಇಟ್ಕೊಳ್ಳಿ, ತೋರಿಸಿ, ನೋಡಿ ನೀನ್ ಹಿಂಗ್ ಮಾತಾಡಿದ್ಯಾ ಅಂತ. ಆಮೇಲೆ ತಪ್ಪಿದ್ದಿದ್ರೆ ನಾನು ನಿಜವಾಗ್ಲೂ ನಾನು ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ರೆ ಒಪ್ಕೋತೀನಿ. ಬಟ್ ನಾನು ಹಾಗೆ ಮಾಡೇ ಇಲ್ಲ. ನಂಗೆ ಅದು ಯಾಕೆ ಇವ್ರು ನನ್ನ ಹೆಸರು ಎತ್ತುತ್ತಿದ್ದಾರೆ, ನಂಗೆ ಹರ್ಟ್ ಆಯ್ತು. ಇಲ್ದೇ ಇರೋ ವಿಷಯ. ಇವ್ರಿಬ್ರಿಗೆ ನಾನು ಬೇರೆ ರೀತಿನಲ್ಲಿ ಕಂಡಿರ್ಬೋದು, ಇವ್ರ ಕುತಂತ್ರಿ ಅಂತ ಕೊಟ್ಟಿರ್ಬೋದು, ನಂಗೆ ಅದು ಹರ್ಟ್ ಆಗ್ಲಿಲ್ಲ. ಎಕ್ಸ್ಪೆಕ್ಟೆಡ್. ಇವ್ರು ನಮ್ಮ ಜಂಟಿಗಳಾಗಿ ನಮ್ಮ ಜೊತೆನೆ ಇದ್ದು ನಾವಷ್ಟು ತಮಾಷೆ ಮಾಡ್ಕೊಂಡಿದ್ದವರು ನನ್ನ ಹೆಸರು ಎತ್ತಿದ್ರಲ್ಲ ಅಂತ. ಅದಾದ್ಮೇಲೆ ನಾನು ಮಾತಾಡ್ಲಿಲ್ಲ. ನಾನು ಅದೇ ಹೇಳೋದು, ಅಲ್ಲಿ ಮಾತಾಡೋ ಸಂದರ್ಭ ಆಯ್ತು. ಅದ್ರಲ್ಲೂ ಅವ್ರು ಅದು ಹೇಳಿದಾಗ ನಾನು ಕೈ ಎತ್ತಿದೆ. ಸುದೀಪ್ ಸರ್ ಹೇಳಿದ್ರು, ಇಲ್ಲ ಅದು ಒಪಿನಿಯನ್ ಅಷ್ಟೇ ಬಿಡಿ ಅಂತ. ಅದ್ ಮುಗಿದ್ಮೇಲೆ ಅವ್ರ ಜೊತೆ ಮಾತಾಡ್ಬೋದಾಗಿತ್ತು. ನನಗೆ ನನ್ನ ಟೈಮ್ ಅಂಡ್ ಎನರ್ಜಿ ಅನಾವಶ್ಯಕವಾಗಿ ಎಲ್ಲೋ ಇನ್ವೆಸ್ಟ್ ಮಾಡಕ್ ಖಂಡಿತ ಇಷ್ಟ ಇಲ್ಲ. ಆಮೇಲೆ ಹೋಗ್ಲಿ, ಇವಾಗ ನಿಮ್ ಹತ್ರ ನಾನೇನೋ ಮಾತಾಡ್ತೀನಿ ಅಂದ್ರೆ ಮಂಜು ಅವ್ರಿಗೆ ನಾನು ಇದನ್ನ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ನಂಗೆ ಗೊತ್ತಿರ್ಬೇಕು. ಅವಾಗ ನಾನೇನಾದ್ರೂ ಹೇಳ್ತೀನಿ. ಮಂಜು ಅವ್ರ ಬುದ್ಧಿಮಟ್ಟ ಇಷ್ಟರಲ್ಲೇ ಇದೆ, ಅವ್ರಿಗೇನು ಅರ್ಥ ಆಗಲ್ಲ ಅಂದಾಗ ನಾನು ಹೋಗಿ ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡಿ ಮುಂದೆ ಪುಂಗಿ ಅಷ್ಟೇ ಸಿಂಪ್ಲಿ ಅಲ್ಲ. ಸೊ 3 ದಿನ ಮಾತಾಡ್ಲಿಲ್ಲ. ಆಮೇಲೆ ಅವರು 1-2-3 ಜನ ಹತ್ರ ಹೇಳಿದ್ರಂತೆ, ಮಂಜು ಅಕ್ಕ ಯಾಕೋ ಕೋಪ ಮಾಡ್ಕೊಂಡ್ಬಿಟ್ಟಿದಾರೆ ನನ್ನ ಮೇಲೆ ಅಂತ. ನನಗ್ ಕೇಳಿ ಬೇಜಾರಾಯ್ತು. ನಾನೇನು ಹಾಗೆ ಸಾತ್ಸಕ್ ಬಂದಿದ್ದೀನ ಇಲ್ಲಿ? ಪಾಪ ಒಳ್ಳೆಯವ್ರೆ, ಒಳ್ಳೆ ವ್ಯಕ್ತಿನೇ ಅವರು. ಅವ್ರೇನೋ ಮಾತಾಡ್ತಾರೆ ಬಿಡು, ಅವ್ರಿಗೇನು ಅನ್ಸಿದ್ಯೋ ಹೇಳಿದೆ ಅನ್ಕೊಂಡು ಮತ್ತೆ ಆರಾಮಾಗಿ ಮಾತಾಡ್ತಿದ್ದೀನಿ. ನೆಕ್ಸ್ಟ್ ವೀಕ್ ಮತ್ತೆ ಅವರು ಅವ್ರಿಗೇನೋ ಹುಷಾರಿಲ್ಲ, ಕೈ ನೋವು, ಸೊಂಟ ನೋವು, ಕಾಲು ನೋವು, ನಾನು ಹೇಳೇ ಇಲ್ಲ. ಆಮೇಲೆ ಫ್ಯಾಮಿಲಿ ಮಿಸ್ ಮಾಡ್ತಿದ್ದಾರೆ, ಮನೆಗೆ ಹೋಗ. ರಾಮ, ತಂದೆ, ಭಗವಂತ ಯಾವತ್ತು ಇವ್ರ ಹತ್ರ ಇದೆಲ್ಲ ಮಾತಾಡದೆ ನನಗೇ ಗೊತ್ತಿಲ್ಲ. ಆಮೇಲೆ ಅವ್ರು ಹೊರಡುವಾಗ ನಾನ್ ನೋಡಿ ಪರಿಸ್ಥಿತಿಗಳು ಆದ್ರೆ ಅವ್ರವ್ರ ಮನಸ್ಥಿತಿಗಳು ಹೆಂಗೆ ಅಂದ್ರೆ, ಅವರು ಮಿಡ್ ನೈಟ್ ಎಲಿಮಿನೇಷನ್ ಯಾರು ನೋಡ್ತಾ ಇಲ್ಲ, ಹೊರಟ್ಬಿಟ್ರು. ನನಗ್ ಬೇಜಾರಾಯ್ತು. ಅಷ್ಟು ದಿನ ಇದ್ದವ್ರು ಒಂದ್ ಬಾಯ್ ಕೂಡ ಹೇಳಕ್ ಆಗ್ತಿಲ್ವಲ್ಲ ಅಂತ. ನಾನು ಯಾವಾಗ್ಲೂ ಎಲ್ರಿಗೂ ಚಪ್ಪಾಳೆ ತರ್ತೀನಿ. ಅಂದ್ರೆ ಯಾರೋ ಒಬ್ರು ಚೆನ್ನಾಗಿ ಮಾತಾಡ್ತಿದಾರೆ ಅಂದ್ರೆ ಒಂದು ಪ್ರೋತ್ಸಾಹ ಅಲ್ವಾ. ನಾನು ಗುಡ್ ಲಕ್ ಸತೀಶ್ ಅಂತ ಹೇಳ್ದೆ. ಇನ್ನೇನ್ ಹೇಳೋದು, ಓ ಬಾಯ್ ಸತೀಶ್, ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿದ್ರೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ನಾನು ಹೋಗ್ತಿದಾರಲ್ಲ, ಗುಡ್ ಲಕ್ ಸತೀಶ್, ಇಷ್ಟ ದಿನ ಆಡ್ಬಿಟ್ಟು ಹೋಗ್ತಿರಲ್ಲ ಅಂತ, ಗುಡ್ ಲಕ್. ಅವ್ರು ಖುಷಿ ಪಟ್ಬಿಟ್ರು, ಚಪ್ಪಾಳೆ ತಟ್ಬಿಟ್ರು ಅಂತ ಅವ್ರ ದೃಷ್ಟಿಕೋನದಿಂದ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಅದನ್ನು ಹೊರಗಡೆ ಬಂದು ಏನೇನೋ ಮಾತಾಡ್ತಿದಾರಂತೆ. ಅದೇನು ನಂಗೆ ವ್ಯತ್ಯಾಸ ಅಲ್ಲ, ಯಾಕಂದ್ರೆ ನನಗೆ ಗೊತ್ತು ನಾನು ಏನು ಅಂತ. ಬಟ್ ಸೋ ಸ್ಟುಪಿಡ್ ಅಂತ ಅನ್ಸ್ತಾ ಇದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.